ಸೊ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್ ನಮ್ಮ ಫಸ್ಟ್ ಬ್ಲಾಗ್ದಾಗ ಹಿಂದಿನ ಬ್ಲಾಗ್ದಾಗ ನಿಮಗೆ ಹೇಳಿರ್ಬೇಕು ನಮ್ಮ ಮನ್ಯಾಗ ಇದು ಇದು ದೋಸೆ ಮಾಡತ್ತಾರಂತ. ಬರ್ರಿ ನಿಮಗೆ ತೋರಿಸ್ತಾ ದೋಸೆ ಹೆಂಗೆ ಮಾಡ್ತಾರೆ. ಅದು ಅಕ್ಕಿ ಹಿಟ್ಟು ನೆನಕಿ ನಿಮಗೆ ತೋರಿಸಿರ್ಬೋದು ಭೀ ನಾ ಇಲ್ಲಿ ನೋಡ್ರಿ ಓಕೆ ಈ ಥರ ದೋಸೆ ಉದ್ದಿನ ಬೇಳೆ ಅವಲಕ್ಕಿ ಪುಟಾಣಿ ಹಿಂಗೆ ಆಗ್ಯಾವ ನೋಡ್ರಿ. ಅನ್ನ ಮಾಡತ್ತಾರ ನೋಡ್ರಿ. ಇದು ಎಣ್ಣೆ ರೀ ಇದು ಹಿಂಗೆ ಕಲಸ್ಕೊಡಿ ಇದು ಒಳಗೆ ಹಿಂಗೆ ಹಾಕ್ಲಕ್ರಿ. ಇಲ್ಲಿ ಅದು ನಿಂತು ತೋರಿಸಿಲ್ರಿ ಅದು ಹಿಟ್ಟು ಆಗ್ಯದ ನೋಡ್ರಿ. ಇದ್ರೊಳಗೆ ಏನೇನು ಹಾಕ್ಯಾರ ಅಂದ್ರೆ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಮತ್ತು ಮೆಣಸು ಮತ್ತು ಕಡ್ಡಿಬೇಳೆ ಮೆಂತಿ ಅದನ್ನು ಹಾಕ್ಯಾರ ಫ್ರೆಂಡ್ಸ್. ಈಗ ಮತ್ತು ಹಾಕಿನ ಮ್ಯಾಕು ಯಾವ ಥರ ಟೇಸ್ಟ್ ಅದ ಅಂತ ಒಂಬಪ್ಪರಿ ನಿಮ್ಗೆ ತೋರಿಸ್ತೇವೆ. ಈಗ ಟಾಪ್ ಹಾಕಿ ಉಳ್ಳಾಕ ಕೊಡ್ತೇವೆ ಅವಾಗ ತೋರಿಸ್ತೇವೆ ಒಂಬಪ್ಪರಿ. ಅದ್ರ ಸರಿ ಚಟ್ನಿ ಮಾಡ್ಯಾರ. ಅಲ್ಲಿ ಚಟ್ನಿ ಅದ ನೋಡ್ರಿ ಇದ್ರೊಳಗೆ ಇಲ್ಲ ಹಾಕಿದ್ರಿ ಅಡ್ಡಿದು ಮೂರನೇ ಸ್ಟಾರ್ಟ್ ನೋಡ್ರಿ. ಮತ್ತು ಒಂಬಪ್ಪರಿ ನಿಮಗೆ ತೋರಿಸ್ತೇವೆ ಹ್ಯಾಂಗಾಗ್ಯಾವ ಅಂತ. ಸೊ ಗ್ಯಾಸ್ ಮುಗಿತಾ ಇರ್ಬೇಕೆ ನೋಡ್ಬೋದು ನೀವು. ಹಾಕ್ಯಾರಿಕೆಲ್ವ ಹಾಕಿದ್ರೆ ಬೇಕಾ ಮುಗಿದೋದು. ಇದು ಫುಲ್ ಹಾಕ್ಯಾರಿಕ ಫುಲ್ ಇಕ್ಕದ್ರೆ ಭೀ ಮುಗಿದೋದು ಇದು ಇಕ್ಕ ನೋಡ್ರಿ. ಹೋಯ್ತು ಚಾಲು ಆಯ್ತದೆ ನಾವು ನೋಡ್ರಿ. ಚಾಲು ಆಗ್ಲಕ್ಕಿಲ್ಲ ನೋಡಕ್ರ ನೋಡ್ರಿ. ಯಾಕಂದ್ರೆ ಫ್ರೆಂಡ್ಸ್ ಇದು ಚಾಲೂನೇ ಅದಿಲ್ಲ ಇಕ್ಕೆಲ್ಲ ಹಚ್ಲತ್ತಾರ ಭೀ ನೋಡ್ರಿ. ಗ್ಯಾಸ್ ತಗೋ ಮುಗೀತು ಆಯ್ತು. ನಮ್ಮ ಮಮ್ಮಿಯರು ಏನಂತ ಇದು ಹೋಯ್ತಾನ ಫ್ರೆಂಡ್ಸ್ ನೋಡಿ. ತೆಗಿಲಕ್ರ ತೆಗೀರಿ ಬರ್ತದೆ ಇಲ್ಲೋ ಬಂತ್ರಿ ಖರೆ ಈ ಕಡೆ ಹಾಕ್ಲಕ್ಕೆ ಹಸ್ಕ ಆಗ್ಯದ ಫ್ರೆಂಡ್ಸ್. ಅದು ಹಸ್ಕ ಮಾಡ್ಯಾರ ಅದಕ್ಕೆ ಹಸ್ಕ ಆಗ್ಯದ. ಹಿಂಗೆ ರೌಂಡ್ ಭೀ ಆಗಲ್ದು ನೋಡ್ರಿ. ಇದು ಇವೆಲ್ಲ ಇವ್ರ ಕಲರ್ ನೋಡ್ರಿ ಫ್ರೆಂಡ್ಸ್. ಇದ್ರ ಒಂದ್ರ ಕಲರ್ ನೋಡ್ರಿ ಇದ್ರ ಕಲರ್ ನೋಡ್ರಿ ಹೆಂಗೆ ವೆರೈಟಿ ಆಗ್ಯದ ಇದು ಒಂದು. ಗ್ಯಾಸ್ ಮುಗಿತು ಬಂದ್ ಮಾಡ್ಯಾಕ ರೀ. ಮತ್ತು ಒಲೆ ಮ್ಯಾಗ ಹಚ್ಚಾರ ಒಲೆ ನೋಡ್ಯಾರ ಬರ್ರಿ. ಸೊ ಗೈಸ್ ಮಾಡಿದ್ರು ಒಲೆ ಮ್ಯಾಗ ಥೋಡೆ ನಾಲ್ಕೈದು ಮಾಡ್ಯಾರ ನೋಡ್ರಿ. ನಾವು ಉಳ್ಳಾಗಡ್ಡಿ ಚಟ್ನಿ ಹಾಕೊಳಕ್ಕೆ ಇದು ತೊಗೊಂಡಿದ್ದ ಇಲ್ಲಿ ಚಟ್ನಿ ಅದ ರೀ ಹಾಕೊತಾವ ಚಟ್ನಿ ರೀ. ಈ ಕಟ್ಟ ಹಾಕೋ ಇಷ್ಟು ಸಾಕ್ರಿ ಚಟ್ನಿ. ಅಯ್ಯ ಇದು ಒಯ್ದು ನಾವು ಮೆರಬಲ್ ಇಕ್ತೇವೆ ಫ್ರೆಂಡ್ಸ್ ನೋಡ್ರಿ. ನಮ್ಮ ಅಮ್ಮೇರು ನೋಡ್ರಿ ಹಂಗೆ ಕುಂತಾರೆ ಜಲ್ಲಿನ ಮುಗಿತು ಗ್ಯಾಸ್ ಎಲ್ಲ ತರ್ಕೊಂಡು ನೋಡ್ರಿ. ಮತ್ತು ಇದು ತಗೊಳಕ್ಕೆ ಪ್ಲೇಟ್ ಯಾಪ್ದು ಇದೆ ಕಿದು ಹಾಕದೆ ಎಲ್ಲದ ಸುಬೇಸ್ ನೋಡತ್ತಿರ್ಬೇಕಿಕ್ಕ ನಾವು ತಗೋಡಿಕ ನಾನು ನಮ್ಮ ಕೇಳ್ತಿಕ್ಕ ಉಳ್ಳಾಕಿ ನೋಡ್ರಿ ಕಲ್ಲಿ ನಮ್ಮ ಅಮ್ಮೇರ ಇಲ್ಲಿ ನೋಡಮ್ಮ ಇಲ್ಲಿ ನೋಡೆ ಇಲ್ಲಿ ನಮ್ಮ ಅಮ್ಮೇರು ಇಲ್ಲಿ ತಂದಿಕ್ಕ್ಯಾರ. ಇಲ್ಲಿ ತಗೋಡಿಕ ನೋಡ್ರಿ ಈ ಆಚರಣೆ ಬೇರೆಲ್ಲ ಪ್ರದೇಶಗಳಿಗಿಂತ ಇಲ್ಲಿ ಭಿನ್ನವಾಗಿದೆ. ಯಾಕಂದ್ರೆ ಇಲ್ಲಿ ದೇವರನ್ನ ಹಿಡಿಯುವಂತ ಕುದುರೆ ಅಂತ ಕರೀತಲ್ಲ ಅವರು ಬೆಂಕಿಯನ್ನ ತುಳಿಯೋದು ತುಂಬಾ ಕಡಿಮೆ. ನಾವೆಲ್ಲ ವಿಶೇಷವಾಗಿ ಬೇರೆ ಎಲ್ಲ ಕಡೆ ನೋಡಿದಾಗ ಈ ಬೆಂಕಿಯ ಕೊಂಡವನ್ನ ಆಯುವಂಥವ್ರು ಅಥವಾ ಬೆಂಕಿಯನ್ನು ತುಳಿಯುವ ಯಾರಂದ್ರೆ ದೇವರನ್ನ ಹೊತ್ತು ದೇವರನ್ನ ನೋಡುವಂತಹ ಕುದುರೆ ಆಗಿರುತ್ತೆ. ವಿಶೇಷ ಏನಂದ್ರೆ ದೇವರನ್ನ ಹೊತ್ತಂತಹ ಕುದುರೆಯವರು ಈ ಓರ್ವ ವ್ಯಕ್ತಿ ಬೆಂಕಿಯನ್ನ ತುಳಿಯಲ್ಲ. ಮತ್ತೆ